ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಬ್ಯಾನರು ಜಾಹೀರಾತು ಫಲಕವನ್ನು ಅಳವಡಿಸಿದ್ದಾರೆ ಎಂಎಲ್ಸಿ ಮೃಣಾಲ್ ಹೆಬ್ಬಾಳ್ಕರ್. ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಅಳವಡಿಸಿದ್ದಾರೆ ಜಾಹೀರಾತು ಫಲಕ. ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಬ್ಯಾನರ್ ಹಾಕಿದ್ದಾರೆ. ಜಾಹೀರಾತು ಫಲಕವನ್ನ ಎಂಎಲ್ಸಿ ಮೃಣಾಲ್ ಹೆಬ್ಬಾಳ್ಕರ್ ಅಳವಡಿಸಿದ್ದಾರೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಡಿಕೆ ಶಿವಕುಮಾರ್ಗೆ ಜನ್ಮದಿನದ ಶುಭಾಶಯವನ್ನ ಕೋರಿದ ಬ್ಯಾನರ್ ಅದು. ಹುಟ್ಟುಹಬ್ಬಕ್ಕೆ ಯಾರು ಬ್ಯಾನರ್ ಹಾಕಬೇಡಿ ಅಂತ ಡಿಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿದ್ರು. ಅದಾದ್ರೂ ಮೃಣಾಲ್ ಹೆಬ್ಬಾಳ್ಕರ್ ಯಾಕೆ ಹಾಕಿದ್ರು? ವಾರ್ನಿಂಗ್ ನಡುವೆ ಮುಂದಿನ ಸಿಎಂ ಬ್ಯಾನರ್ ಸಿಕ್ಕಾಪಟ್ಟೆ ಗಮನ ಸೆಳೀತಾ ಇದೆ. ಇದೇ ರೀತಿ ಚನ್ರಾಜ್ ಹಟ್ಟಿಹೊಳಿ ಅವರು ಒಂದು ಟ್ವೀಟ್ ಮಾಡಿದ್ರು, ನೆನಪಿದೆಯಾ ನಿಮ್ಗೆ? ಡಿಸಿಎಂ ಅನ್ನ ಬರ್ಮಾಡ್ಕೊಳ್ಳೋ ಸಂದರ್ಭದಲ್ಲಿ ವಿ ವೆಲ್ಕಮ್ ಚೀಫ್ ಮಿನಿಸ್ಟರ್ ಅಂತ ಹಾಕ್ಬಿಟ್ಟಿದ್ರು, ಸಿಎಂ ಅಂತ ಹಾಕ್ಬಿಟ್ಟಿದ್ರು. ಆಮೇಲೆ ಏನೋ ಕಣ್ತಪ್ಪಿಂದ ಆಗೋಗಿದೆ ಅಂತ ಹೇಳಿದ್ರು. ಈಗ ನೋಡಿ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮೃಣಾಲ್ ಹೆಬ್ಬಾಳ್ಕರ್ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ. ಅವರು ಹಾಕ್ಸಿರುವಂತ ಬ್ಯಾನರ್ನಲ್ಲಿ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಇದೆ. ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನ ಕೋರಿರುವಂತ ಬ್ಯಾನರ್ ಅದು. ಇದು ಸ್ವಲ್ಪ ಚರ್ಚೆಗೆ ಗ್ರಾಸವಾಗಿದೆ. ಯಾಕೆಂದ್ರೆ ಡಿಕೆಶಿ ಸ್ವತಃ ಹೇಳಿದ್ರು, ಯಾರು ಬ್ಯಾನರು ಪೋಸ್ಟರು ಯಾವುದನ್ನು ಹಾಕಬೇಡಿ ಅಂತ ಹೇಳಿ. ಅದರ ನಡುವೆ ಈ ಪೋಸ್ಟರ್ ಎಲ್ಲರ ಗಮನ ಸೆಳೀತಾ ಇದೆ. ಮತ್ತು ಈ ಇದರಲ್ಲಿ ಎಲ್ಲೂ ಸಿಎಂ ಸಿದ್ದರಾಮಯ್ಯ ಅವರ ಫೋಟೋ ಆಗಲಿ ಎಲ್ಲೂ ಕಾಣಿಸಿಲ್ಲ. ಯಾಕೆಂದರೆ ಇದು ಪಕ್ಷದ ವತಿಯಿಂದ ಅವರ ವೈಯಕ್ತಿಕವಾಗಿ ಹಾಕ್ಸಿರುವಂಥ ಬ್ಯಾನರು. ಸೊ ಅವ್ರಿಗೆ ಯಾರ್ಯಾರು ಬೇಕೋ ಅವ್ರವ್ರ ಫೋಟೋ ಹಾಕ್ಸ್ಕೊಂಡಿದ್ದಾರೆ. ಆದರೆ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಮೃಣಾಲ್ ಹೆಬ್ಬಾಳ್ಕರ್ ಅವರು ಹಾಕ್ಸಿರೋದು ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ಮತ್ತು ಅಫ್ಕೋರ್ಸ್ ಪಕ್ಷದ ಒಳಗಡೆ ಚರ್ಚೆ ಕೂಡ ಆಗಿರುತ್ತೆ. ಡಿಕೆ ಹುಟ್ಟುಹಬ್ಬದ ಪ್ರಯುಕ್ತ ಬ್ಯಾನರ್ ಅಳವಡಿಕೆ ವಿಚಾರ ನಾನು ಯಾರಿಗೂ ಬ್ಯಾನರ್ ಹಾಕಬೇಡಿ ಅಂತ ಹೇಳಿದ್ದೆ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನ್ ಸರ್ ಈ ಥರ ಎಲ್ಲ ಬ್ಯಾನರ್ಗಳು ಹಾಕಿದಾರಲ್ಲ ಅಂತಂದಾಗ ನಾನು ಹೇಳಿದ್ದೆ ಯಾರಿಗೂ ಬ್ಯಾನರ್ ಹಾಕಬೇಡಿ ಅಂತ, ಕೇಸ್ ಹಾಕ್ತೀವಿ ಅಂತಾನೂ ಹೇಳಿದ್ದೆ, ಆದರೂ ಅಭಿಮಾನಕ್ಕೆ ಹಾಕಿದ್ದಾರೆ. ನಾನೇ 50% ಬ್ಯಾನರ್ಗಳನ್ನು ತೆಗೆಸಿದ್ದೀನಿ ಹಾಕಬಾರ್ದು ಅಂತ ಹೇಳಿ. ಬೆಂಗಳೂರು ಸಿಟಿಯನ್ನ ಒಳ್ಳೆ ರೀತಿಯಲ್ಲಿ ಕಾಪಾಡಿಕೊಳ್ಬೇಕು ಅಂತ ಡಿಸಿಎಂ ಹೇಳಿದರು. ಹಾಗಾದ್ರೆ ಅಭಿಮಾನಕ್ಕಾಗ್ಲಿ ಯಾವುದಕ್ಕಾದ್ರೂ ಆಗಲಿ ಈಗ